ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. 12,000 ವರ್ಷಗಳ ಕಾಲ ತಣ್ಣಗೆ ಮಲಗಿದ್ದ ಜ್ವಾಲಾಮುಖಿಯೊಂದು ಜಗತ್ತನ್ನೇ ಬೆಚ್ಚಿ ಬೀಳಿಸುವಷ್ಟರ ಮಟ್ಟಿಗೆ ಭಯಾನಕವಾಗಿ ಸಿಡಿದಿದೆ. ಹೌದು, ಇಥಿಯೋಪಿಯಾ ದೇಶದಲ್ಲಿ ಈ ಜ್ವಾಲಾಮುಖಿಯ ಭಾರೀ ಸ್ಫೋಟ ನಡೆದಿದೆ. ಇಥಿಯೋಪಿಯಾದ ಎಫಾರ್ ಪ್ರದೇಶದ ಮರುಭೂಮಿಯಲ್ಲಿ ಸಿಡಿದ ಜ್ವಾಲಾಮುಖಿ ಸ್ಫೋಟದ ಸದ್ದು ಇಡೀ ದೇಶವನ್ನೇ ನಡುಗಿಸಿದೆ. ಹೇಲಿ ಗುಬ್ಬಿ ಅನ್ನೋ ಹೆಸರಿನ ಪುರಾತನ ಜ್ವಾಲಾಮುಖಿ 12,000 ವರ್ಷಗಳ ನಿದ್ದೆಯಿಂದ ಎದ್ದು ಭೂವೈಜ್ಞಾನಿಕ ಜಗತ್ತನ್ನೇ ಬೆಚ್ಚಿ ಬೀಳಿಸುವಷ್ಟು ಭಯಂಕರ ಶಕ್ತಿಶಾಲಿಯಾಗಿ ಸ್ಫೋಟಗೊಂಡಿದೆ. ವಿಚಿತ್ರ ಅಂದ್ರೆ ಈ ಜ್ವಾಲಾಮುಖಿ ಸ್ಫೋಟ ಭಾರತಕ್ಕೂ ಭಾರಿ ಅಪಾಯದ ಸೂಚನೆಯನ್ನ ನೀಡಿದೆ. ಎಲ್ಲೋ ಇಥಿಯೋಪಿಯಾದಲ್ಲಿ ನಡೆದ ಜ್ವಾಲಾಮುಖಿ ಸ್ಫೋಟ ಭಾರತಕ್ಕೆ ಯಾವ ರೀತಿ ಅಪಾಯ ತರಲಿದೆ ಅನ್ನೋದರ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ನಾನು ಅಕ್ಷತಾ ಕುಲಕರ್ಣಿ. ಇಥಿಯೋಪಿಯಾದಲ್ಲಿ ಭಯಾನಕವಾಗಿ ಸ್ಫೋಟಗೊಂಡ ಜ್ವಾಲಾಮುಖಿಯ ದಪ್ಪ ಕಪ್ಪು ಹೊಗೆಯ ಮೋಡ ಆಕಾಶಕ್ಕೆ ಎದ್ದು ಬರೋಬ್ಬರಿ 14 ಕಿಲೋಮೀಟರ್ ಎತ್ತರಕ್ಕೆ ಹರಡಿದೆ. ಈ ದೃಶ್ಯ ಉಪಗ್ರಹಗಳಲ್ಲೂ ಸ್ಪಷ್ಟವಾಗಿ ಗೋಚರವಾಗಿದೆ. ಸ್ಥಳೀಯರ ಪ್ರಕಾರ ಸ್ಫೋಟದ ಭಯಾನಕ ಸದ್ದು ಭೂಮಿಯೇ ಬಿರುಕು ಬಿಟ್ಟ ಹಾಗಿತ್ತು. ಕಪ್ಪು ಮಣ್ಣು, ಉರಿಯುವ ಕೆಂಡ ಮತ್ತು ಅಸ್ಥಿರವಾಗಿರುವ ನೆಲ ಇವೆಲ್ಲ ಇಡೀ ಪ್ರದೇಶದಲ್ಲಿ ಭೀಕರ ವಾತಾವರಣವನ್ನ ಉಂಟು ಮಾಡಿವೆ. ಜ್ವಾಲಾಮುಖಿ ಸ್ಫೋಟದ ಸುತ್ತಮುತ್ತ ಗ್ರಾಮದ ಮನೆಗಳು, ರಸ್ತೆಗಳೆಲ್ಲ ಕ್ಷಣಾರ್ಧದಲ್ಲಿ ಬೂದಿ ಬಣ್ಣಕ್ಕೆ ತಿರುಗಿವೆ. ಜ್ವಾಲಾಮುಖಿ ಸ್ಫೋಟದ ಸುತ್ತಮುತ್ತ ಗ್ರಾಮದ ಮನೆಗಳು, ರಸ್ತೆಗಳೆಲ್ಲ ಕ್ಷಣಾರ್ಧದಲ್ಲಿ ಬೂದಿ ಬಣ್ಣಕ್ಕೆ ತಿರುಗಿವೆ. ಜ್ವಾಲಾಮುಖಿಯ ಈ ಮಟ್ಟದ ರೌದ್ರಾವತಾರ ಇಲ್ಲಿನವರು ಹಿಂದೆಂದೂ ಕಂಡಿರಲಿಲ್ಲ. ಸ್ಫೋಟ ನಡೆದ ತಕ್ಷಣವೇ ಭೂವಿಜ್ಞಾನ ತಂಡಗಳು ಕಾರ್ಯಾಚರಣೆ ಶುರು ಮಾಡಿವೆ. ಆದ್ರೆ ಇದು ಮನುಷ್ಯರಿಗೆ ನಿಭಾಯಿಸುವ ಪರಿಸ್ಥಿತಿಯೇ ಅಲ್ಲ. ಜ್ವಾಲಾಮುಖಿಯ ಹೊಗೆ ಆಕಾಶದ ಕಡೆಗೆ ಸಾಗಿ ಕಿಲೋಮೀಟರ್ಗಳ ದೂರ ಹಬ್ಬಿ ಅಕ್ಕಪಕ್ಕದ ದೇಶಗಳತ್ತ ತಿರುಗಿವೆ. ಇದು ಅಲ್ಲಿಂದ ನಿಧಾನವಾಗಿ ಭಾರತದ ವಾಯು ಮಾರ್ಗಗಳ ಕಡೆಗೆ ಸಾಗಿ ಬರ್ತಾ ಇರೋದು ಭಾರಿ ಅಪಾಯದ ಸೂಚನೆಯೂ ಆಗಿದೆ. ಭಯಾನಕವಾಗಿ ದಟ್ಟ ಹೊಗೆ ಹಾಗೂ ಧೂಳಿನ ಕಣಗಳನ್ನ ಹೊತ್ತುಕೊಂಡಿರುವ ಭಾರೀ ಕಪ್ಪು ಮೋಡವು ಗಾಳಿಯ ವೇಗದ ಜೊತೆಗೆ ಭಾರತೀಯ ಉಪಖಂಡದ ಕಡೆಗೆ ಚಲಿಸುತ್ತಿದೆ. ಇದರಿಂದ ವಿಮಾನಯಾನ ಕ್ಷೇತ್ರ ತೀವ್ರ ಆತಂಕಗೊಂಡಿದೆ. ಭಾರತೀಯ ನಾಗರಿಕ ವಿಮಾನಯಾನ ನಿಯಂತ್ರಣ ಸಂಸ್ಥೆ ವಿಮಾನ ಕಂಪನಿಗಳಿಗೆ ಅಪಾಯ ಸಂದೇಶದ ಸೂಚನೆಯನ್ನೂ ನೀಡಿದೆ. ಆಶ್ಚರ್ಯ ಅಂದ್ರೆ ಇಥಿಯೋಪಿಯಾದ ಮರುಭೂಮಿಯಲ್ಲಿ ಉರಿತಾ ಇರೋ ಜ್ವಾಲಾಮುಖಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಭಾರತದ ವಿಮಾನ ಎಂಜಿನ್ಗಳಿಗೂ ಅಪಾಯಕಾರಿಯಾಗಲಿದೆ. ಜ್ವಾಲಾಮುಖಿಯ ದಟ್ಟ ಹೊಗೆಯಲ್ಲಿ ಇರುವ ಸೂಕ್ಷ್ಮ ಕಣಗಳು, ಗಾಜಿನ ಚೂರುಗಳು ವಿಮಾನದ ಎಂಜಿನ್ಗೆ ಸೇರಿದ್ರೆ ಅದು ಹಠಾತ್ ನಿಷ್ಕ್ರಿಯವಾಗುವ ಅಪಾಯವಿದೆ. ಅದಕ್ಕಾಗಿಯೇ ಏರ್ ಇಂಡಿಯಾ ಸೇರಿದಂತೆ ಹಲವು ವಿಮಾನಯಾನ ಕಂಪನಿಗಳು ಕೆಲವು ಸೇವೆಗಳನ್ನ ರದ್ದುಗೊಳಿಸೋದಕ್ಕೆ ತಯಾರಾಗಿವೆ. ಇದು ವಿಮಾನಯಾನಕ್ಕಷ್ಟೇ ಅಲ್ಲ, ಈ ಭಯಾನಕ ದಟ್ಟ ಧೂಳಿನ ಮೋಡದ ಪರಿಣಾಮವಾಗಿ ಉತ್ತರ ಮತ್ತು ಮಧ್ಯ ಭಾರತದ ವಾಯು ಗುಣಮಟ್ಟವನ್ನು ಹದಗೆಡಿಸಬಹುದು ಅಂತ ವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದಾರೆ. ಜ್ವಾಲಾಮುಖಿ ಸಿಡಿತದ ಸೂಕ್ಷ್ಮ ಕಣಗಳು ಗಾಳಿಯ ಜೊತೆಗೆ ದೀರ್ಘಕಾಲ ಸಾಗುವ ಗುಣ ಹೊಂದಿರುವುದರಿಂದ ಇದು ಉಸಿರಾಟ ಸಮಸ್ಯೆ ಹೊಂದಿರುವವರಿಗೆ ತುಂಬಾ ಕಾಲ ತೊಂದರೆ ಮಾಡುವ ಸಾಧ್ಯತೆ ಇದೆ. ಈ ಸ್ಫೋಟದ ಭೀಕರತೆ ಯಾವ ಮಟ್ಟಕ್ಕಿದೆ ಅಂದ್ರೆ ಹವಾಮಾನ ತಜ್ಞರ ಪ್ರಕಾರ ಈ ಪ್ರಮಾಣದ ಜ್ವಾಲಾಮುಖಿ ಸ್ಫೋಟಗಳು ಸೂರ್ಯನ ಬೆಳಕಿನ ಹಾದಿಯನ್ನು ಬದಲಿಸುವ ಸಾಮರ್ಥ್ಯವನ್ನು ಹೊಂದಿರಬಹುದು. ಮಂಜು ಹೆಚ್ಚಾಗುವುದು, ತಾತ್ಕಾಲಿಕ ತಂಪು ಹೆಚ್ಚಾಗುವುದು, ಸೂರ್ಯನ ಕಿರಣಗಳು ಭೂಮಿಯನ್ನ ತಲುಪದೇ ಇರುವುದು ಮುಂತಾದ ಪ್ರಾಕೃತಿಕ ವೈಪರೀತ್ಯಗಳಿಗೂ ಕಾರಣವಾಗುವ ಆತಂಕ ಇದೆ. ಇಥಿಯೋಪಿಯಾದ ಹೇಲಿ ಗುಬ್ಬಿ ಜ್ವಾಲಾಮುಖಿ ಹೀಗೆ ಏಕಾಏಕಿ ಯಾಕೆ ಸ್ಫೋಟಗೊಂಡಿದೆ ಅನ್ನೋದು ಇನ್ನೂ ವಿಜ್ಞಾನಿಗಳಿಗೆ ಸ್ಪಷ್ಟವಾಗಿಲ್ಲ.
ಆದ್ರೆ ಭೂಗರ್ಭದಲ್ಲಿ ಸಾವಿರಾರು ವರ್ಷಗಳಿಂದ ತುಂಬಿಕೊಂಡಿದ್ದ ಶಕ್ತಿಯೊಂದು ಈಗ ಭೂಮಿಯ ಮೇಲೆ ರೌದ್ರಾವತಾರದ ದರ್ಶನ ಮಾಡಿದೆ. ಈ ಸ್ಫೋಟದಿಂದ ಸ್ಥಳೀಯರು ಭಯಭೀತರಾಗಿದ್ರೆ ವಿಮಾನಯಾನ ಜಗತ್ತು ತಲ್ಲಣಗೊಂಡಿದೆ. ಸಾವಿರಾರು ವರ್ಷಗಳ ದೀರ್ಘ ಮೌನದ ನಂತರ ಉಗ್ರ ರೂಪದಲ್ಲಿ ಎದ್ದಿರುವ ಈ ಜ್ವಾಲಾಮುಖಿ ಊಹೆಗೂ ನಿಲುಕದ ಪ್ರಕೃತಿಯ ಭಯಂಕರ ಶಕ್ತಿಗೆ ಮತ್ತೊಂದು ಸಾಕ್ಷಿಯೂ ಆಗಿದೆ. ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್. ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿವಿ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.